ಮೋದಿಯವರು ಒಂದೇ ಒಂದು ಹಗರಣನೂ ಕೂಡ ಮಾಡಿಲ್ಲ. ಇಲ್ಲಿ ಕಾಂಗ್ರೆಸ್ ಅವರು ನಾವು ಫ್ರೀ ಕೊಡ್ತೀರಿ ಅಂದ್ರು. ಏನ್ ಜನ ಅಪ್ಪ ಡಿ ಕೆ ಶಿವಕುಮಾರ್ ಸಾಹುಕಾರ, ಅವನ ಹತ್ರ ಕೋಟ್ಯಾಂತರ ದುಡ್ಡಿದೆ, ನಮಗೆಲ್ಲ ಮನೆಗೆ ತಂದ್ಬಿಟ್ಟು 2,000 ಕೊಟ್ಬಿಡ್ತಾರೆ. ಸಿದ್ದರಾಮಯ್ಯ ದುಡ್ಡೈತೆ, ಹೆಂಗೋ ಸೈಟ್ ಹೊಡ್ಕೊಂಡವರೆಲ್ಲ ದುಡ್ಡೈತೆ ಅಂತೇಳಿ ನಾವೆಲ್ಲ ಜನ ಓಟ ಮಾಡಿದ್ರು. ಈಗ ಸಮಯ ಎಷ್ಟಾಯ್ತು ಗೊತ್ತಾ? 7 ಗಂಟೆ ಆಯ್ತು. ಇನ್ನೇನು ಹೋಗೋ ಟೈಮ್ ಅಲ್ಲಿಗೆ. ಎಲ್ಲಿಗೆ? ಕ್ವಾರ್ಟರ್ಗೆ. ಈಗ ಮೊದಲೆಲ್ಲ ಕ್ವಾರ್ಟರ್ ಹೊಡೆದ್ರೆ ಟೈಟ್ ಆಗ್ಬಿಡ್ತಾ ಇದ್ರು. ಈ ಕ್ವಾರ್ಟರ್ ನೋಡಿದ್ರೆ ಟೈಟ್ ಆಗ್ತಾರೆ. ಯಾಕೆಂದ್ರೆ 50 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟಿದ್ರು. ಕ್ವಾರ್ಟರ್ ನೋಡಿದ್ರೆ 100 ರೂಪಾಯಿ. ಏಯ್ ಯಾರು 50 ಅಂದ್ರಲ್ಲಪ್ಪ, 100 ರೂಪಾಯಿ ಮಾಡ್ಬಿಟ್ಟವ್ರ. 100 ರೂಪಾಯಿ ಅಂದ್ರೆ ಎಷ್ಟಾಯ್ತು ತಿಂಗಳಿಗೆ? 3,000. ಗಂಡನ ಹತ್ರ 3,000 ಕಿತ್ಕೊಂಡ್ರು, 1,000 ಜಾಬ್ ಇಟ್ಕೊಂಡ್ರು. ಸಿದ್ದರಾಮಯ್ಯ 500, ಡಿ ಕೆ ಶಿವಕುಮಾರ್ 500. ತಗೋ ನಿಮ್ಗೆ 2,000 ಅಂತ ಕೊಟ್ರು. ನೋಡ್ತಾ ಇದ್ದೀರಾ ಇವತ್ತು ನಿಮ್ಗೆ ಟ್ರಾನ್ಸ್ಫಾರ್ಮರ್ ರೈತರು ನಾವಿದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ 25,000ಕ್ಕೆ ನಿಮ್ಗೆ ಟ್ರಾನ್ಸ್ಫರ್ ಬರ್ತಾ ಇತ್ತು ನಿಮ್ಮ ಬೋರ್ವೆಲ್ಗಳಿಗೆ. ಇವತ್ತು 2.5 ಲಕ್ಷ, 3 ಲಕ್ಷ ರೂಪಾಯಿ ಕೊಡ್ಬೇಕು. ಟ್ರಾನ್ಸ್ಫರ್ ಹಾಕಕ್ಕೆ 3 ಲಕ್ಷ ರೂಪಾಯಿ ಕೊಡ್ಬೇಕು. ಇವತ್ತು ಹಾಲಿನ ಕಾಸು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಯ್ತಾಗ ಮೊದಲ ಬಾರಿಗೆ ಈ ಹಾಲಿಗೆ ಒಂದು ಸಬ್ಸಿಡಿ ಕೊಡ್ಬೇಕು, ರೈತರು ಸಂಕಷ್ಟದಲ್ಲಿದ್ದಾರೆ, ಕೊಟ್ರು. ಈ ಮನೆಯಾಳ ಕಾಂಗ್ರೆಸ್ ಅವರು ಬಂದು 15 ತಿಂಗಳಾಯ್ತು, ಹಾಲಿನ ಸಬ್ಸಿಡಿಯನ್ನ ಕೊಟ್ಟೇ ಇಲ್ಲ. ಎಷ್ಟು ಕೊಡ್ಬೇಕು? 900 ಕೋಟಿ. 1,200 ಕೋಟಿ ಎಲ್ಲೋಯ್ತು? ಅಲ್ಲೂ ಇಲ್ಲ. ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು, ಕರೆಂಟ್ ಬೆಲೆ ಜಾಸ್ತಿ ಮಾಡಿದ್ರು, ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು, ಎಲ್ಲ ಕಡೆ ಜಾಸ್ತಿ ಮಾಡಿದ್ರು. ನಾವೆಲ್ಲ ತಿಳ್ಕೊಂಡ್ರಿ ಜಾಸ್ತಿ ಮಾಡಿ ರಾಜ್ಯನ ಉದ್ಧಾರ ಮಾಡ್ತಾರೆ, ಅಭಿವೃದ್ಧಿ ಆಗ್ತೈತೆ, ರೋಡ್ಗಳು ಆಗ್ತೈತೆ, ಡ್ಯಾಮ್ಗಳು ಆಗ್ತೈತೆ, ನಮ್ ಕರೆಂಟ್ 24 ಗಂಟೆ ನಾವು ತಿಳ್ಕೊಂಡ್ರಿ. ಇಲ್ಲಿ ನೋಡಿದ್ರೆ ಎಲ್ಲ ಸಿದ್ದರಾಮಯ್ಯನವ್ರ ಮನೆ ಕಡೆ ಹೊರಟ್ಬಿಡ್ತು ದುಡ್ಡೆಲ್ಲ. ನಮ್ಮ ಮೇಲೆ ಟ್ಯಾಕ್ಸು, ಸಿದ್ದರಾಮಯ್ಯನವ್ರಿಗೆ ಸಬ್ಸಿಡಿ. ಅವ್ರಿಗೆ ಎಷ್ಟು? 14 ಸೈಟ್ಗೂ ಸಬ್ಸಿಡಿಯಾಗಿ ಕೊಟ್ಬಿಟ್ಟವ್ರೆ. ಅವ್ರಿಗೆ 14 ಸೈಟ್. ಅವರು ಆನೆ ಒಂಥರ ಹೋಗಿ ದಾರಿ ಮಾಡಿಕೊಟ್ರೆ ಅವರ ಹಿಂಬಾಲಕರು 500 ಸೈಟ್ ಲೂಟಿ ಹೊಡೆದಿದ್ರು. ಇವರು 14, ಅವ್ರ ಹಿಂಬಾಲಕರು 500 ಸೈಟ್. ಒಟ್ಟು 3,000 ರಿಂದ 4,000 ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ. ಬರೀ 14 ಸೈಟ್ ಅಲ್ಲ, 3,000 ರಿಂದ 4,000 ಕೋಟಿಯನ್ನ ಲೂಟಿ ಮಾಡಿದ್ದಾರೆ. ಇದರ ವಿರುದ್ಧ ಹೋರಾಟ. ನಾವ್ ಯಾರೋ ಏನೋ ಮಾಡಿದ್ದಾರೆ ಅಂತಲ್ಲ, ಕಳ್ಳ ಕದ್ದು ಬಿಟ್ಟಿದ್ದಾರೆ, ಖಜಾನೆ ಲೂಟಿಯಾಗಿದೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಹೀಗೆ ಬಿಟ್ರೆ ಕರ್ನಾಟಕವನ್ನ ಲೂಟಿ ಮಾಡಿ ಅಲ್ಲಿ ರಾಹುಲ್ ಗಾಂಧಿಗೆ ಎಲ್ಲ ಹಣ ಕಳ್ಸಕ್ಕೆ ವ್ಯವಸ್ಥೆ ATM ಮಾಡ್ಕೊಂಬಿಟ್ಟಿದ್ದಾರೆ ಇವರು.